ನಮಸ್ಕಾರ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಟಾಪ್ 5 ಸುದ್ದಿಗಳು. ಮೈಸೂರು ದಸರಾ ಮುಂಚೆಯೇ ವಾದ ವಿವಾದ. ಚಾಮುಂಡೇಶ್ವರಿ ದೇವಾಲಯ ಹಿಂದೂ ಆಸ್ತಿಯಲ್ಲ ಎಂದ ಡಿಕೆಶಿ. ಬಹಿರಂಗ ಪತ್ರ ಬರೆದು ರಾಜವಂಶಸ್ಥೆ ಪ್ರಮೋದಾದೇವಿ ಅಸಮಾಧಾನ. ಮಾರ್ಕಾಂಡೇಯರು ತಪಸ್ಸು ಮಾಡಿದ ಜಾಗವಿದು ಎಂದ ಯದುವೀರ್. ಗಾಂಧಿ ಕುಟುಂಬ ಖುಷಿಪಡಿಸಲು ಇಂಥ ಹೇಳಿಕೆ ಸರಿಯಲ್ಲ ಎಂದ ಬಿವೈ ವಿಜಯೇಂದ್ರ. ಕಬ್ಬನ್ಪೇಟೆಯ ಬೀದಿಯಲ್ಲಿ ವೀರೇಂದ್ರ ಹೆಗ್ಗಡೆ ಮಾದರಿಯ ಗಣೇಶ. ಧರ್ಮಸ್ಥಳ ಥೀಮ್ನಲ್ಲಿ ಗಣೇಶ ಮಂಟಪ ತಯಾರಿ. ಧರ್ಮಸ್ಥಳ ಕ್ಷೇತ್ರದ ಸೇವೆಗಳ ಬಗ್ಗೆ ಚಿತ್ರ ಸಹಿತ ಉಲ್ಲೇಖ. ಕಂಬಿ ಹಿಂದೆ ನಿಂತಿರುವಂತೆ ಕೆಲವರ ಚಿತ್ರ ಭಿತ್ತಿ. ಹಬ್ಬಕ್ಕೆ ಕಳುಹಿಸದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ. ಎಸ್ಜಿ ಪಾಳ್ಯ ನಿವಾಸಿ 27 ವರ್ಷದ ಶಿಲ್ಪಾ ಸಾವು. ವರದಕ್ಷಿಣೆ ಕಿರುಕುಳ ಆರೋಪದಡಿ ಪತಿಯ ಬಂಧನ. ಸದ್ದುಗುಂಟೆ ಪಾಳ್ಯದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಸಿಲಿಂಡರ್ಗಳು ಸ್ಫೋಟ. ಬಾಗಲಕೋಟೆ ಬಾದಾಮಿಯ ಶಿವಾಜಿ ಸರ್ಕಲ್ನಲ್ಲಿ ಘಟನೆ. ಬಾದಾಮಿಯ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು. ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು. ಬೆಂಗಳೂರಲ್ಲಿ ತಲೆ ಎತ್ತಿರುವ ನಕಲಿ ವೈದ್ಯರ ಹಾವಳಿ. ನಕಲಿ ವೈದ್ಯರ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯ ಪ್ಲಾನ್. ನೋಂದಣಿ ಇಲ್ಲದೆ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ನೀಡುವುದು ನಿಷಿದ್ಧ. ಕಾಯ್ದೆ ಉಲ್ಲಂಘಿಸಿದವರಿಗೆ ಹೆಚ್ಚು ಮೊತ್ತದ ದಂಡ. ಅದಿಷ್ಟು ಇವತ್ತಿನ ಟಾಪ್ 5 ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಅದು ಸತ್ಯದ ಕನ್ನಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.